ಇದೇ ನೋಡಿ ಸ್ನೇಹಿತರೆ, ನಮ್ಮ ಗುಜರಾತ್ ಟೈಟನ್ನಲ್ಲಿ ಭರ್ಜರಿ ಬಾಲರ್ ಪ್ರದರ್ಶನ ನೀಡಿದ ಹಾಗೂ ಇತ್ತೀಚಿನ ಒಂದು ದಿನದ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ 3 ವಿಕೆಟ್ ಪಡೆದ ನಮ್ಮ ಕರ್ನಾಟಕ ಹೆಮ್ಮೆಯ ಫಾಸ್ಟ್ ಬಾಲರ್ ಅಂತ ಹೆಸರುವಾಸಿಯಾಗಿರುವ ನಮ್ಮ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಸರ್ ಅವರ ಮನೆ ಇದು. ಸೊ ಇವ್ರ ಮನೆ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಫುಲ್ಲಾಗಿ ನೋಡೋಣ. ಸೊ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ತಿಳಿಸ್ತೀನಿ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ನೀವು ನೋಡ್ಬೋದು, ನಾನು ಬಂದು JP ನಗರ 2ನೇ ಅಂತ ಸಿಗ್ನಲ್ನಲ್ಲಿದ್ದೀನಿ. ಸೊ ನಂದಿನಿ ಹೋಟೆಲ್ಲು ಅಥವಾ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ ಹೋಗೋ ದಾರಿನೂ ಇದೇ ರೋಡಲ್ಲಿ ಇರ್ಬೋದು. ನಾವು ಇಲ್ಲಿಂದ ಸ್ಟ್ರೈಟ್ಗೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಸಿಗ್ನಲ್ ದಾಟಿ ಮುಂದೆ ಹೋಗಿ ರೈಟಿಗೆ ತೊಗೊಂಡು 2ನೇ ಲೆಫ್ಟ್ ತೊಗೊಂಡು ದೇವಸ್ಥಾನದ ಹತ್ರ ರೈಟಿಗೆ ತೊಗೊಂಡ್ರೇ ಅಲ್ಲೇ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮನೆ ಇರೋದು. ಹಾಗೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಗುಜರಾತ್ ಟೈಟನ್ನ ಫಾಸ್ಟ್ ಬಾಲರ್ ಆದ, ಹಾಗೆ ಇತ್ತೀಚೆಗೆ ಒಂದು ಟೆಸ್ಟ್ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ಭರ್ಜರಿ 3 ವಿಕೆಟ್ ಪಡೆದ ನಮ್ಮ ಕರ್ನಾಟಕ ಹೆಮ್ಮೆಯ ಫಾಸ್ಟ್ ಬಾಲರ್ ಅಂತಲೇ ಹೆಸರುವಾಸಿಯಾಗಿರುವ, ಕರ್ನಾಟಕಗೆ ಹೆಚ್ಚಾಗಿ ಮ್ಯಾಚನ್ನು ಆಡುತ್ತಿರುವ ನಮ್ಮ ಕರ್ನಾಟಕದ ಫಾಸ್ಟ್ ಬಾಲರ್ ಆದ ಪ್ರಸಿದ್ಧ ಕೃಷ್ಣ ಸರ್ ಅವರ ಮನೆ ನಾನು ನಿಮಗೆ ಇವತ್ತು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, JP ನಗರ 2ನೇ ಅಂತ ಬಲಕ್ಕೆ ತಗೋಬೇಕಾಗತ್ತೆ ಇದು. ಸೊ ಇದೇ ಒಂದೇ ಸ್ಟ್ರೈಟ್ ಹೋಯಿತು ಅಂದರೆ ನಮಗೆ JP ನಗರ 2ನೇ ಅಂತ ಬಸ್ ಸ್ಟಾಪ್ಗೆ ಹೋಗೋ ರಸ್ತೆ. ಹಾಗೆ ಹಿಂಗೆ ನೇರವಾಗಿ ಹೋಯಿತು ಅಂದರೆ ಸಾರಕ್ಕಿ ಸಿಗ್ನಲ್ಗೆ ಹೋಗೋ ರಸ್ತೆ. ಇದೇ ರೋಡ್ನಲ್ಲಿ ನಾವು ನೇರವಾಗಿ ಹೋಗ್ತಾ ಇರಬೇಕು. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಪ್ರಸಿದ್ಧ ಕೃಷ್ಣ ಸರ್ ಇವರು ಇರೋದೇ ಕರ್ನಾಟಕದಲ್ಲಿ. ಸೊ ಅದು ಬಂದು JP ನಗರದಲ್ಲೇ ಇರೋದು, ಅವರು ವಾಸವಾಗಿರೋದು. ಸೊ ಅದಲ್ಲದೆ ಅವರು 2021ರಲ್ಲಿ ಭಾರತದಲ್ಲಿ ಒನ್ ಡೇ ಇಂಟರ್ನ್ಯಾಷನಲ್ಗೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಸೊ ನಾವು ಇಲ್ಲಿಂದ ಹೀಗೆ ನೇರಕ್ಕೆ ಬಂದು ಇಲ್ಲಿ ಫಸ್ಟು ಲೆಫ್ಟ್ ಬರುತ್ತೆ. ಸೊ ಇಲ್ಲಿ ಲೆಫ್ಟ್ಗೆ ತೊಗೋಬೇಕಾಗತ್ತೆ. ಸೊ ಇವರ ಪೂರ್ಣ ಹೆಸರು ಮುರಳಿ ಕೃಷ್ಣ ಪ್ರಸಿದ್ಧ ಕೃಷ್ಣ ಅಂತ ಹೆಸರು. ಸೊ ಇವರು 19 ಫೆಬ್ರವರಿ 1996 ಸೊ ಅಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಸೊ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದೇ ನಮ್ಮ ಡೆಡ್ ಎಂಡ್ನಲ್ಲಿರುವ ಅಪಾರ್ಟ್ಮೆಂಟಿನಲ್ಲೇ ನಮ್ಮ ಪ್ರಸಿದ್ಧ ಕೃಷ್ಣ ಸರ್ ಅವರು ಇರೋದು. ಸೊ ನೀವು ಇಲ್ಲಿ ನೋಡ್ಬೋದು ಅಪಾರ್ಟ್ಮೆಂಟು. ಸೊ ಈ ಅಪಾರ್ಟ್ಮೆಂಟಿನಲ್ಲೇ ನಮ್ಮ ಫಾಸ್ಟ್ ಬಾಲರ್ ಆದ ಪ್ರಸಿದ್ಧ ಕೃಷ್ಣ ಸರ್ ಅವರ ಇರುವ ಮನೆ ಇದು. ಸೊ ಈ ಅಪಾರ್ಟ್ಮೆಂಟ್ನ ಹೆಸರು ಲರ್ನಿಂಗ್ ಫ್ಲೈ ಅಂದ್ಬಿಟ್ಟು ಈ ಅಪಾರ್ಟ್ಮೆಂಟು. ಸೊ ನೀವು ನೋಡ್ಬೋದು, JP ನಗರ 2ನೇ ಹಂತದಲ್ಲಿರುವ ಈ ಲರ್ನಿಂಗ್ ಫ್ಲೈ ಅಪಾರ್ಟ್ಮೆಂಟಿನಲ್ಲಿ ನಮ್ಮ ಫಾಸ್ಟ್ ಬಾಲರ್ ಆದ ಪ್ರಸಿದ್ಧ ಕೃಷ್ಣ ಸರ್ ಅವರ ಇರುವುದು. ಸೊ ನಿಮಗೆ ಈಗಾಗಲೇ ಗೊತ್ತು ಬರೋದು, ಇವರ ಎತ್ತರ ಬಂದು 6.2 ಇದೆ. ಸೊ ಇವರು ಬಲಗೈ ಬ್ಯಾಟ್ಸ್ಮನ್ನು ಹಾಗೆ ಬಲಗೈ ಫಾಸ್ಟ್ ಬಾಲರ್ಗಾರನು ಆಗಿದ್ದಾರೆ. ಸೊ ಅದಲ್ಲದೆ ಅಂತಾರಾಷ್ಟ್ರೀಯ ಇದರಲ್ಲಿ ಟೆಸ್ಟು ಏಕದಿನ ಪಂದ್ಯ 2 ಆಡಿದ್ದಾರೆ. ಸೊ ಮೊದಲನೇದಾಗಿ ಇವರು IPLನಲ್ಲಿ ಬಂತು ಅಂತಂದರೆ, ಸೊ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಫಸ್ಟ್ ಬಂದು ಟೆಸ್ಟ್ ಮ್ಯಾಚು 31 ಜುಲೈ 2025ರಲ್ಲಿ ಇಂಗ್ಲೆಂಡ್ನಲ್ಲಿ ಪದಾರ್ಪಣೆ ಮಾಡಿದರು. ಅದಾದಮೇಲೆ ಒನ್ ಡೇನ 14 ಜನವರಿ 2026ರಲ್ಲಿ ಸೊ ನ್ಯೂಜಿಲೆಂಡಿಂದ ಮ್ಯಾಚ್ನ ಸ್ಟಾರ್ಟ್ ಮಾಡಿದರು. ಸೊ ನಿಮಗಿಲ್ಲಿ ಫುಲ್ ಅಪಾರ್ಟ್ಮೆಂಟ್ನ ತೋರಿಸ್ತೀನಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಯ್ತಂದರೆ ನಮಗಿದು JP ನಗರ ಸಿದ್ದೇಶ್ವರ ಥಿಯೇಟ್ರ್ ಕಡೆಗೆ ಹೋಗೋ ರಸ್ತೆ ಇದು. ಸ್ವಲ್ಪ ಮುಂದೆ ಬಂತಂದರೆ 2ನೇ ಕ್ರಾಸ್ನಲ್ಲೇ ನಮಗೆ ಈ ಅಪಾರ್ಟ್ಮೆಂಟು ಫುಲ್ ಕ್ಲೀನಾಗಿ ಕಾಣಿಸುತ್ತೆ. ಸೊ ಅದಲ್ಲದೆ ಸ್ನೇಹಿತರೆ, ಇವರು ಮೇಯ್ನಾಗಿ ಕರ್ನಾಟಕ ಮ್ಯಾಚ್ಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿ ಮ್ಯಾಚನ್ನು ಆಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಈ ಅಪಾರ್ಟ್ಮೆಂಟು ಸೇಮ್ ಒಂಥರ ಬಾವಿ ಥರನೇ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಒಳಗಡೆ ತೋರಿಸ್ತೀನಿ ಈ ಅಪಾರ್ಟ್ಮೆಂಟ್ನ. ಸೊ ಹಾಗೆ ಸ್ನೇಹಿತರೆ, 2018ರಿಂದ 2021ವರೆಗೆ ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಮ್ಯಾಚನ್ನು ಆಡಿದ್ರು. ಅದಾದಮೇಲೆ 2022 ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ರು. ಸೊ ಇತ್ತೀಚೆಗೆ ನಡೆದ 2025ರಿಂದ ಗುಜರಾತ್ ಟೈಟನ್ಸ್ಗೆ ಸೊ ಇವ್ರನ್ನ ಮ್ಯಾಚನ್ನು ಆಡಿದ್ದಾರೆ. ಅದಲ್ಲದೆ ಟೆಸ್ಟ್ನಲ್ಲಿ 6 ಮ್ಯಾಚ್ಗಳಲ್ಲಿ 22 ವಿಕೆಟ್ನ ತೊಗೊಂಡಿದ್ದಾರೆ ಟೆಸ್ಟ್ ಮ್ಯಾಚಲ್ಲಿ.
ಸೊ ಅದಲ್ಲದೆ ಈಗ ಮೊನ್ನೆ ಆಫ್ಘಾನಿಸ್ತಾನದ ಜೊತೆ ಮೂರು ವಿಕೆಟ್ನ ತೊಗೊಂಡಿದ್ದಾರೆ. ಸೊ ಟೋಟಲ್ 25. ಸೊ ಅದಾದಮೇಲೆ ಒನ್ ಡೇಲಿ 23 ಮ್ಯಾಚ್ಗಳಲ್ಲಿ 40 ವಿಕೆಟ್ನ ಪಡೆದಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಪ್ರಸಿದ್ಧ ಕೃಷ್ಣ ಸರ್ ಅವರ ಇರುವ ಅಪಾರ್ಟ್ಮೆಂಟು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸೆಲೆಬ್ರಿಟಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.